ನಮಸ್ಕಾರದೆಲ್ಲ ಬಂದವರೇ, ದರ್ಖಾಸ್ತ್ ಪೋಡಿಗೆ ಸಂಬಂಧಪಟ್ಟಂತೆ ನಾನು IL ಮತ್ತು RR ಅಂದರೆ ಇಂಡೆಕ್ಸ್ ಆಫ್ ಲ್ಯಾಂಡ್ಸ್ ಮತ್ತು ರೆಕಾರ್ಡ್ ಆಫ್ ರೈಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ನಿನ್ನೆ ಸಂಚಿಕೆಯಲ್ಲಿ ರೆಕಾರ್ಡ್ ಆಫ್ ರೈಟ್ಸ್ ಬಗ್ಗೆ ತಿಳಿಸ್ಕೊಟ್ಟೆ. ಪಹಣಿ ಬರೋಕ್ಕಿಂತ ಮುಂಚೆ ಇರ್ತಕ್ಕಂಥ ದಾಖಲೆಗಳು IL ಮತ್ತು RR ಅಂತ ನಾನು ಈಗಾಗಲೇ ತಮಗೆ ತಿಳಿಸಿದ್ದೀನಿ. ಇವತ್ತು ನಾವು IL ಅಂತಂದ್ರೆ ಇಂಡೆಕ್ಸ್ ಆಫ್ ಲ್ಯಾಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನಮೂನೆ 6. ಸೊ ಇದು ಸಂಬಂಧಪಟ್ಟಂತ ನಮೂನೆ. ಇದರಲ್ಲಿ 1 ರಿಂದ 22 ಕಾಲಂಗಳಿರ್ತವೆ. ಪ್ರತಿಯೊಂದು ಕಾಲಂನಲ್ಲೂ ಸಹ ತನ್ನದೇ ಆದಂತ ವಿವರವನ್ನ ನಾವು ಭರ್ತಿ ಮಾಡಬೇಕಾಗ್ತದೆ. ಉದಾಹರಣೆಗೆ ಇದು ಇಲ್ಲಿ ಗ್ರಾಮ ಹೆಸರು ಬರೀಬೇಕು, ಹೋಬಳಿ ಹೆಸರು ಬರೀಬೇಕು, ತಾಲೂಕು ಹೆಸರು ಬರೀಬೇಕು, ಹಾಗೂ ಡಿಸ್ಟಿಕ್ ಅಂದ್ರೆ ಜಿಲ್ಲೆ ಹೆಸರು ಬರೀಬೇಕಾಗ್ತದೆ. ಕಾಲಂ ನಂಬರ್ 1 ನಲ್ಲಿ ಸರ್ವೆ ನಂಬರ್ ಬರೀಬೇಕಾಗ್ತದೆ. ಕಾಲಂ ನಂಬರ್ 2 ರಲ್ಲಿ ಇಸ್ಸಾ ನಂಬರ್ ಅಥವಾ ಕೋಡ್ ನಂಬರ್ ಬರೀಬೇಕು. ಕಾಲಂ ನಂಬರ್ 3 ರಲ್ಲಿ ಸರ್ಕಾರಿ ಜಮೀನ ಅಥವಾ ಇನಾಮ್ ಜಮೀನ ಅಂತ ಬರೀಬೇಕು. ಕಾಲಂ ನಂಬರ್ 4 ರಲ್ಲಿ ಒಟ್ಟು ವಿಸ್ತೀರ್ಣ ದಾಖಲಿಸಬೇಕು. ಕಾಲಂ ನಂಬರ್ 5 ರಲ್ಲಿ ಫೂಟ್ಕರ ಬರೀಬೇಕು. ಸೊ ನಂತರ ಈ ಒಟ್ಟು ಸಾಗು ನಾಯಕಿನ ಜಮೀನಿನ ಮತ್ತು ಆಕಾರ ಅಂದ್ರೆ ಕುಷ್ಕಿ, ತರಿ, ಭಾಗಾಯ್ತು, ಪ್ಲಾಂಟೇಶನ್ ಒಟ್ಟು ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ದಾಖಲೆ ಮಾಡಬೇಕಾಗ್ತದೆ. ಕಾಲಂ ನಂಬರ್ 6 ರಲ್ಲಿ ಭಾಗಾಯ್ತು ಸಂಬಂಧಪಟ್ಟಂತೆ ವಿಸ್ತೀರ್ಣ ಮತ್ತು ಆಕಾರ. ನಂತರ ಕುಷ್ಕಿ ಸಂಬಂಧಪಟ್ಟಂತೆ ಕಾಲಂ 8 ರಲ್ಲಿ ವಿಸ್ತೀರ್ಣ ಮತ್ತು ಆಕಾರ. ತರಿಗೆ ಸಂಬಂಧಪಟ್ಟಂತೆ ಕಾಲಂ ನಂಬರ್ 10 ರಲ್ಲಿ ವಿಸ್ತೀರ್ಣ ಮತ್ತು ಆಕಾರ. ಮತ್ತು ಪ್ಲಾಂಟೇಶನ್ ಸಂಬಂಧಪಟ್ಟಂತೆ ಕಾಲಂ ನಂಬರ್ 12 ರಲ್ಲಿ ಅಂದ್ರೆ ಪ್ಲಾಂಟೇಶನ್ ಅಂದ್ರೆ ಕಾಫಿ, ಟೀ, ರಬ್ಬರ್, ಯಾಲಕ್ಕಿ ಮುಂತಾದ ಇತರೆ ಬೆಳೆಗಳನ್ನ ಬೆಳೀತಕ್ಕಂಥ ಪ್ರದೇಶಕ್ಕೆ ನಾವು ಪ್ಲಾಂಟೇಶನ್ ಅಂತೀವಿ. ಸೊ ಬಾಕ್ತು ಅಂತಂದ್ರೆ ಇದರಲ್ಲಿ ಪ್ಲಾಂಟೇಶನ್ ಯಾವುದು ಅಂತ ನಾವು ತಿಳಿಸಬೇಕಾಗ್ತದೆ. ಅದರ ವಿಸ್ತೀರ್ಣ ಎಷ್ಟಿದೆ ಅಂತ ತಿಳಿಬೇಕು ಮತ್ತು ಆಕಾರ ಎಷ್ಟಿದೆ ಅಂತ ನಾವು ಇಲ್ಲಿ ದಾಖಲಿಸಬೇಕಾಗ್ತದೆ. ಜುಮ್ಲಾ ಅಂತಂದ್ರೆ ಇಲ್ಲಿ ಭಾಗ ಇತ್ತು, ಕುಷ್ಕಿ, ತರಿ ಒಟ್ಟು ಮಿಶ್ರ ಬೆಳೆ ಇತ್ತು ಅಂತಂದ್ರೆ ಎಲ್ಲವೂ ಸೇರಿಸಿ ಟೋಟಲ್ ಅಂದ್ರೆ ಜುಮ್ಲಾ ಎಷ್ಟಿದೆ, ಒಟ್ಟು ವಿಸ್ತೀರ್ಣ ಎಷ್ಟಿದೆ, ಒಟ್ಟು ಆಕಾರ ಎಷ್ಟಿದೆ ಅನ್ನೋದನ್ನ ನಾವು ದಾಖಲಿಸಬೇಕಾಗ್ತದೆ. ನಂತರ ಕಾಲಂ ನಂಬರ್ 17 ರಲ್ಲಿ ಜೋಡಿಯ ಮೊಗಲವು ಅಥವಾ ವಿಶೇಷತರ ವ್ಯವಸಾಯಕ್ಕೆ ಸಂಬಂಧಪಡದ ಕಂದಾಯ ಅಥವಾ ಕಾಯಂ ನೀರಿನ ಸರ್ತಿ ಮೊಬೈಲ್ಗಳನ್ನ ನಾವು ಇಲ್ಲಿ ದಾಖಲಿಸಬೇಕಾಗ್ತದೆ. ನಂತರ ಕಾಲಂ ನಂಬರ್ 18 ರಲ್ಲಿ ಸರ್ಕಾರಿ ಅಥವಾ ಇನಾಮ್ ಜಮೀನಿನ ಸ್ವಾಧೀನದಾರನ ಹೆಸರು ಅಂದ್ರೆ ಈತನಿಗೆ ಜಮೀನು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಆತನ ಹೆಸರಿನೊಂದಿಗೆ ದಾಖಲೆ ಮಾಡಬೇಕಾಗ್ತದೆ. ರೆಕಾರ್ಡ್ ಆಫ್ ರೈಟ್ಸ್ ನಲ್ಲಿ ಇರುವ ಸಂಖ್ಯೆ ಅಂತಂದ್ರೆ ನಿನ್ನೆ ನಾವು ತೋರಿಸಿದ್ನಲ್ಲ ಫಾರಂ ನಂಬರ್ 5 ರಲ್ಲಿ ಏನಿರ್ತಕ್ಕಂಥ ನಂಬರ್ ಸಂಖ್ಯೆ ಇರುತ್ತಾ ಅದನ್ನ ನಾವು ಇಲ್ಲಿ ದಾಖಲಿಸಬೇಕಾಗ್ತದೆ. ಕಾಲಂ ನಂಬರ್ 20 ರಲ್ಲಿ ಇತರ ಹಕ್ಕುದಾರರ ಅಥವಾ ಸ್ವಾಧೀನ ಇಲ್ಲದ ಆಧಾರವೇ ಮುಂತಾದ ಹಕ್ಕುಗಳನ್ನು ಪಡೆದುಕೊಂಡ ಬಗ್ಗೆ ನಾವಿಲ್ಲಿ ದಾಖಲಿಸಬೇಕಾಗ್ತದೆ. ಕಾಲಂ ನಂಬರ್ 21 ರಲ್ಲಿ ರೆಕಾರ್ಡ್ ಆಫ್ ರೈಟ್ಸ್ ನಲ್ಲಿ ಇರತಕ್ಕಂಥ ಸಂಖ್ಯೆಯನ್ನ ನಾವು ದಾಖಲಿಸಬೇಕಾಗ್ತದೆ. ಕಾಲಂ ನಂಬರ್ 22 ರಲ್ಲಿ ಏನೇ ಶರ ಇತ್ತು ಅಂತಂದ್ರೂ ನಾವು ಇಲ್ಲಿ ದಾಖಲಿಸಬೇಕಾಗುತ್ತೆ. ಈ ರೀತಿಯಾಗಿ ನಾವು RR6 ಅಂದ್ರೆ ರೆಕಾರ್ಡ್ ಆಫ್ ರೈಟ್ ಫಾರ್ಮ್ ನಂಬರ್ 6 ನ ದಾಖಲಿಸ್ತೇವೆ. ಸಂಬಂಧಪಟ್ಟಂತ ಈ ಎಲ್ಲಾ ದಾಖಲೆಗಳು ನಮಗೆ ತಾಲೂಕು ಕಚೇರಿಯಲ್ಲಿ ಲಭ್ಯವಿದ್ದು ಸುಮಾರು ಹಳೆಯದಾಗಿರೋದ್ರಿಂದ ಎಲ್ಲ ಶಿಥಿಲವಾಗಿದ್ದಾವೆ. ಉಳಿದಿರ್ತಕ್ಕಂಥ ಎಲ್ಲ ರೆಕಾರ್ಡ್ ಆಫ್ ರೈಟ್ಸ್ ಮತ್ತು IL ಗಳನ್ನ ಸ್ಕ್ಯಾನಿಂಗ್ ಕಾರ್ಯ ಪ್ರಗತಿಯಲ್ಲಿದೆ. ತಾವು ಇವುಗಳನ್ನ ನಾವು ಮೊಬೈಲ್ ನಲ್ಲಿ ವೀಕ್ಷಿಸಬಹುದಾಗಿದೆ ಅಥವಾ ಕಂಪ್ಯೂಟರ್ ನಲ್ಲೂ ಸಹ ವೀಕ್ಷಿಸಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.